ಪ್ರೀತಿಸಿದವನ ಜೊತೆ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಮನನೊಂದು ಒಂದು ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಮಹದೇವ ಸ್ವಾಮಿ, ಮಂಜುಳಾ ಮತ್ತು ಹರ್ಷಿತಾ ಅಂತ ಮೃತರನ್ನ ಗುರುತಿಸಲಾಗಿದೆ. ಮೃತದೇಹಗಳು ಪತ್ತೆಯಾಗಿವೆ. ಹಗ್ಗ ಕಟ್ಕೊಂಡು ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಗಳು ಪ್ರೀತಿ ಮಾಡಿದ್ಲು, ಅದನ್ನ ನಿರಾಕರಿಸಿದ್ರು ಕೂಡ ಒಪ್ಪಲಿಲ್ಲ. ಬದಲಾಗಿ ಪ್ರಿಯಕರನ ಜೊತೆ ಮನೆ ಬಿಟ್ಟು ಹೋದ್ಲು. ಇದರಿಂದ ಇಡೀ ಕುಟುಂಬ ನೊಂದಿತ್ತು. ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಬೂದನೂರಿನಲ್ಲಿ ಘಟನೆ ಸಂಭವಿಸಿದೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪತಿ, ಪತ್ನಿ ಮತ್ತು ಮಗಳು. ಮಹದೇವ ಸ್ವಾಮಿ, ಮಂಜುಳಾ, ಹರ್ಷಿತಾ ಮೃತರು ಅಂತ ಗೊತ್ತಾಗಿದ್ದು ಮೃತದೇಹಗಳು ಕೂಡ ಈಗ ಪತ್ತೆಯಾಗಿವೆ. ಹಗ್ಗ ಕಟ್ಕೊಂಡು ಕೆರೆಗೆ ಹಾರಿದ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿವೆ. ಮೈಸೂರು ಜಿಲ್ಲೆಯಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಪ್ರೀತಿಸಿದ್ದೀನಿ, ನನಗೆ ಮದುವೆ ವಯಸ್ಸು ಬಂದಿದೆ, ನಾನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ವಿವೇಚನೆ ನನಗಿದೆ ಅಂತ ಭಾವಿಸಿ ಹೆಣ್ಮಕ್ಳು ತಂದೆ ತಾಯಿಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ತಮ್ಮ ಪ್ರೀತಿಯೇ ದೊಡ್ಡದು ಅಂತ ಮನೆ ಬಿಟ್ಟು ಹೋಗ್ತಾರೆ. ಅದರ ಪರಿಣಾಮಗಳು ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಅವರು ಹಲವಾರು ರೀತಿಯಲ್ಲಿ ಜನರ ಮಾತುಗಳನ್ನು ಕೇಳಿದ್ದಾರೆ. ಮನಸ್ಸಿಗೆ ಬೇಸರ ಆಗಿದೆ. ಇಷ್ಟೆತ್ತರಕ್ಕೆ ಮಕ್ಕಳನ್ನ ಬೆಳೆಸಿರ್ತೀವಿ, ಕೈಗೆ ಬರ್ತಿದ್ದ ಹಾಗೆ ಅವರು ನಮ್ಮ ನಿರ್ಧಾರ, ನಮ್ಮ ಸ್ವಂತ ಇಚ್ಛೆ, ನಾನು ಪ್ರೀತಿಸಿದ್ದೀನಿ ಅಂತ ಹೋಗ್ತಾರೆ ಅಂದರೆ ನಾವು ಇಷ್ಟು ದಿನ ಅವ್ರನ್ನ ನೋಡ್ಕೊಂಡಿದ್ದಕ್ಕೆ ಏನು ಪ್ರಯೋಜನ ಅಂತ ಆ ಕುಟುಂಬ ನೊಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ, ಮಗಳು ಮನೆ ಬಿಟ್ಟು ಹೋದ ನಂತರದಲ್ಲಿ ಆ ಕುಟುಂಬಕ್ಕಾದಂತಹ ಆಘಾತ ಎಂಥದ್ದು, ಮತ್ತು ಇಂತಹ ನಿರ್ಧಾರಕ್ಕೂ ಬರೋ ಮೊದಲು ಅವರು ಡೆತ್ ನೋಟ್ ಏನಾದರೂ ಬರೆದಿದ್ದಾರಾ? ಮೂವರು ಕೂಡ ಹಗ್ಗ ಕಟ್ಟಿದ ಸ್ಥಿತಿಯಲ್ಲೇ ಅವರ ಬಾಡಿ ಸಿಕ್ಕಿದ್ಯಾ? ದಿವ್ಯ, 2 ದಿನಗಳ ಹಿಂದೆ ಅಷ್ಟೇ ಮಗಳು ಮನೆ ಬಿಟ್ಟು, ಅಂದರೆ ತನ್ನ ಪ್ರಿಯಕರನ ಜೊತೆಗೆ ಮನೆ ಬಿಟ್ಟು ಹೋಗಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಒಂದು ರೀತಿಯಾಗಿ ಮಾನಸಿಕವಾಗಿ ತಂದೆ ತಾಯಿ ಮಾನಸಿಕವಾಗಿ ಕುಂದಿದ್ದಾರೆ. ಅದರಲ್ಲೂ ಕೂಡ ಗ್ರಾಮಾಂತರ ಭಾಗಗಳಲ್ಲಿ ಅಂಥ ವಿಚಾರಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಹರಡ್ಬಿಡ್ತವೆ. ಹಾಗಾಗಿಯೇ ಆ ರೀತಿಯಾದ ಒಂದು ಮಾನಸಿಕವಾದಂಥ ಖಿನ್ನತೆಗೆ ಈ ಒಂದು ಪೋಷಕರು ಒಳಗಾಗಿರುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿದ್ದಾವೆ. ಇವತ್ತು ಬೆಳಿಗ್ಗೆ ಏನು ಎಚ್.ಡಿ. ಕೋಟೆ ಈ ಬೂದನೂರಿನ ಕೆರೆಯ ಬಳಿಯಲ್ಲಿ ಇವರ ಚಪ್ಪಲಿಗಳು ಜೊತೆಗೆ ವಾಚು ಎಲ್ಲ ಸಿಕ್ಕಂತಹ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕರು ಆಗಲೇ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ಕೊಂಡಿದ್ರು. ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಇಡೀ ಕುಟುಂಬ ಸಮೇತರಾಗಿ ಅನ್ನುವಂಥದ್ದು. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆ ಮೂವರ ಮೃತದೇಹಗಳು ಕೂಡ ಪತ್ತೆಯಾಗಿದ್ದಾವೆ. ಒಬ್ಬರನ್ನೊಬ್ಬರು ಒಂದೇ ಹಗ್ಗಕ್ಕೆ ಮೂವರು ಕಟ್ಕೊಂಡು ಮೂವರು ಕೆರೆಗೆ ಹಾರಿರುವಂಥದ್ದು. ಹೀಗಾಗಿನೇ ಹಗ್ಗಗಳ ಸಮೇತವಾಗಿ ಅವರ ಮೃತದೇಹಗಳು ಈಗ ಪತ್ತೆಯಾಗಿದೆ. ತಂದೆ, ತಾಯಿ ಜೊತೆಗೆ ಅವರ ಮಗಳು, ಒಟ್ಟು 3 ಜನರ ಮೃತದೇಹ ಪತ್ತೆಯಾಗಿದೆ. ಯಾವಾಗ ಮನೆಯ ಹಿರಿಮಗಳು ಪ್ರಿಯಕರನ ಜೊತೆಗೆ ಓಡಿ ಹೋದ್ಲು, ಅಂದರೆ ಪ್ರಿಯಕರನ ಜೊತೆಗೆ ಮನೆ ಬಿಟ್ಟು ಓಡಿ ಹೋದ್ಲು, ಹಾಗಾಗಿನೇ ಮಾನಸಿಕವಾಗಿ ಅವರು ಪೋಷಕರು ಕುಂದಿದ್ದಾರೆ ಅನ್ನುವಂಥದ್ದನ್ನು ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಸಹಜವಾದಂತಹ ಖಿನ್ನತೆಗೆ ಅವರು ಒಳಗಾಗಿ ಈ ಒಂದು ಆತುರದ ಒಂದು ನಿರ್ಧಾರಕ್ಕೆ ಬಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ದಿವ್ಯಾ, ಯಾರಾದರೂ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಿದ್ರಾ? ಇಲ್ಲಿವರೆಗೂ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಏನಾಗಿದೆ ಎತ್ತ ಅಂತ ಗೊತ್ತಾಗ್ತಿಲ್ಲ ಅಂತ. ದಿವ್ಯಾ, ಇವತ್ತು ಬೆಳಿಗ್ಗೆ ತಾನೇ ಆ ಒಂದು ಕೆರೆಯ ಬಳಿಯಲ್ಲಿ ಸ್ಥಳೀಯರು ಹೋದಂತಹ ಸಂದರ್ಭದಲ್ಲಿ ಕೆರೆಯ ದಡದಲ್ಲಿ ಅವರ ಚಪ್ಪಲಿಗಳು ಜೊತೆಗೆ ವಾಚು, ಕೆಲವೊಂದಿಷ್ಟು ಐಡಿಗಳು, ಪ್ರೂಫ್ಗಳು ಎಲ್ಲದೂ ಇದ್ದಂಥ ಸಂದರ್ಭದಲ್ಲೇ ಆಗ ಗ್ರಾಮಸ್ಥರಿಗೆ ಸ್ಪಷ್ಟವಾಗಿದೆ ಏನು ಅಂತಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ. ತಕ್ಷಣದಲ್ಲೇ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಬಂದು ಆ ಕೆರೆಯಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ರು. ಕೇಳಿ ಸ್ವಲ್ಪ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗಿತ್ತು. ಯಾವಾಗ 2 ದಿನಗಳ ಹಿಂದೆ ಈ ಒಂದು ಪ್ರಕರಣದ ಬಗ್ಗೆ ಗುಸುಗುಸುಗಳು ಶುರುವಾಗಿದ್ವು ಆ ಗ್ರಾಮದಲ್ಲಿ, ಅಂದರೆ ಅವರು ಮಾನಸಿಕವಾಗಿ ಕುಂದಿರುವಂಥದ್ದು, ಜೊತೆಗೆ ಮಗಳು ಪ್ರಿಯಕರ ಜೊತೆಗೆ ಓಡಿ ಹೋಗಿರುವಂತಹ ಕಾರಣಕ್ಕೋಸ್ಕರವಾಗಿಯೇ ತಂದೆ ತಾಯಿಗಳ ನಡುವೆ ಒಂದು ರೀತಿಯಾದ ಬೇಸರ ಇದ್ದಂಥದ್ದನ್ನು ಗ್ರಾಮಸ್ಥರು ಕೂಡ ಗಮನಿಸಿದ್ರು. ಬಹುತೇಕ ಇವರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ಅಥವಾ ಇವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು 2 ದಿನಗಳ ಒಳಗೆ ಅವರ ಸಂಬಂಧಿಕರು ಯಾರಾದರೂ ಮಾಡಿದರೆ ಬಹುತೇಕ ಈ ಥರದೊಂದು ಆತುರದ ನಿರ್ಧಾರಕ್ಕೆ ಬರ್ತಾ ಇರಲಿಲ್ವೇನೋ ತಂದೆ ತಾಯಿ. ಆದರೆ ತಂದೆ ತಾಯಿ ತಾವು ತಮ್ಮ ಜೊತೆಗೆ ತಮ್ಮ ಇನ್ನೊಬ್ಬ ಮಗಳನ್ನು ಮೂವರನ್ನೂ ಸೇರಿಸ್ಕೊಂಡು ಹಗ್ಗವನ್ನು ಕಟ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಒಂದು ರೀತಿಯಾದಂತಹ ಆತುರದ ನಿರ್ಧಾರ. ಪ್ರೀತಿಸಿ ಮದುವೆ ಆಗುವಂತಹ ಮಕ್ಕಳು ಇದನ್ನು ನೋಡ್ಕೋಬೇಕು. ಯಾಕಂದರೆ ಮಾನ ಮರ್ಯಾದೆ ಎಲ್ಲದಕ್ಕೂ ಪೋಷಕರು ಅನಿಸ್ತಾ ಇರ್ತಾರೆ. ಜೊತೆಗೆ ಅದರಲ್ಲೂ ಕೂಡ ಗ್ರಾಮಾಂತರ ಭಾಗದಲ್ಲಂತೂ ಇದರ ಪರಿಣಾಮಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತವೆ. ಪ್ರೀತಿಸೋದೇ ದೊಡ್ಡದು, ಜೊತೆಗೆ ಪ್ರೀತಿಸೋರನ್ನ ಮದುವೆ ಆಗುವಂಥದ್ದೇ ದೊಡ್ಡದು ಅಂತ ಅಂದ್ಕೊಳ್ತಾ ಇರುವಂತಹ ಮಕ್ಕಳು ಇಂತಹ ಸುದ್ದಿಗಳ ಮೂಲಕವಾಗಿ ಪಾಠವನ್ನು ಕಲ್ತ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗ ಆ ಹುಡುಗಿ ಯಾರು ಮನೆ ಬಿಟ್ಟು ಹೋಗಿದ್ದಾಳಲ್ಲ, ಈಗ ತನ್ನ ತಂದೆ, ತಾಯಿ, ತಂಗಿ ಎಲ್ಲರೂ ಕೂಡ ಸತ್ತಂತಹ ಸುದ್ದಿ ಕೇಳಿದ ನಂತರದಲ್ಲಿ ಹೇಗನ್ಸುತ್ತೆ? ಈಗ ಅವರ ಸಾವನ್ನ ಬಯಸಿದ್ರ ತಾವು? ಈಗ ಕೊನೆಗೆ ಅವ್ರನ್ನ ಸಾವಿನಲ್ಲಿ ನೋಡಬೇಕಾಗಿದೆಯಲ್ಲ.